ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಈ ಕಾವೇರಿ ನದಿ ವಿಚಾರದಲ್ಲಿ ನಮ್ಮ ಕನ್ನಡ ದೇಶ ತಮಿಳುನಾಡಿನ ಒಂದು ಹಗ್ಗಜಗ್ಗಾಟದಲ್ಲಿ ಭಾರತ ಒಕ್ಕೂಟ ಸರ್ಕಾರ ಒಂದು ಆದೇಶ ಕೊಡುತ್ತೆ. ಪ್ರತಿದಿನ ಕಾವೇರಿ ನದಿ ನೀರು 3,500 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ಒಂದು ಆದೇಶ ಕೊಡುತ್ತೆ ಭಾರತ ಒಕ್ಕೂಟ ಸರ್ಕಾರ. ಇದಕ್ಕಿನ್ನ ದೊಡ್ಡ ದುರಂತ ಮತ್ತೊಂದಿಲ್ಲ. ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಬಂಧುಗಳಿಗೆ ಅನ್ಯಾಯ, ಮತ್ತೆ ಇಡೀ ಒಂದು ಪ್ರಕೃತಿಗೆ ಅನ್ಯಾಯ. ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಎಲ್ಲೂ ಇಲ್ಲ. ಇದನ್ನ ನಮ್ಮ ಪಕ್ಷದಿಂದ ಈ ಒಂದು ಭಾರತ ಒಕ್ಕೂಟ ಸರ್ಕಾರದ ಆದೇಶವನ್ನು ತೀವ್ರ ಖಂಡಿಸ್ತಾ ಇದ್ದೀವಿ. ಏನು ನಮಗೆ ನೀರಿಲ್ಲದೆ, ನಮಗೆ ನೀರು ಇಲ್ಲ, ನಾವು ವ್ಯವಸಾಯ ಮಾಡೋದು ಬೇಡ, ಕುಡಿಯೋದು ಬೇಡ, ಏನಂದ್ರೆ ಏನು ಮಾಡದೆ ತಮಿಳುನಾಡಿಗೆ ನೀರು ಹರಿಸ್ಬೇಕಂತ ಈ ಭಾರತ ಒಕ್ಕೂಟ ಸರ್ಕಾರದ ಆದೇಶ. ಈ ನಿಟ್ಟಿನಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅಂತ ಬರಕ್ ಹೋಗುತ್ತೆ ಭಯಲ್ಲಿ, ಈಗ ಬದಲಾವಣೆಯಾಗಿದ್ದಾರಲ್ಲ ಶಿವಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದು ಏನೇನೋ ತೀರ್ಮಾನಗಳು ಮಾಡಿದ್ದಾರೆ. ಆ ತೀರ್ಮಾನಗಳಿಂದ ಏನು ನಮ್ಮ ಕನ್ನಡ ಬಂಧುಗಳಿಗೆ ಏನು ಉಪಯೋಗ ಇಲ್ಲ. ನೀವು ತೀರ್ಮಾನ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಏನು ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರ ಏನಿದೆಯಲ್ಲ ಅದನ್ನು ರದ್ದು ಮಾಡಿ ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿರೋದು, ಅದು ತೀರ್ಮಾನ. ನೀವು ತೀರ್ಮಾನ ಮಾಡಬೇಕಾಗಿರೋದು ಶಿವಕುಮಾರ್ ಅವರೇ. ನಮ್ಮ ಕನ್ನಡ ದೇಶದಲ್ಲಿ ಎಲ್ಲೆಲ್ಲಿ ನದಿ ಹರಿಯುತ್ತಲ್ಲ ಕಾವೇರಿ ನದಿ ನೀರು, ಅಲ್ಲೆಲ್ಲ ಎಲ್ಲ ರೈತರಿಗೂ, ಎಲ್ಲ ನಾಲೆಗಳಿಗೂ, ಎಲ್ಲ ಕೆರೆಗಳು ತುಂಬಿಸಿ, ಎಲ್ಲ ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ 3 ಜಿಲ್ಲೆಗಳು ಕಾವೇರಿ ನದಿ ನೀರನ್ನು ಹರಿಸಿ, ಬೆಂಗಳೂರಿಗೆ ನೀರು ಹರಿಸಿ, ಮತ್ತೆ ಇನ್ನೆಲ್ಲಿ ಕೃಷಿ ಎಲ್ಲೆಲ್ಲಿ ಹರಿಯುತ್ತೆ ಎಲ್ಲ ಕಡೆ ಹರಿಸಿ, ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿಸಿ, ಕುಡಿಯೋದಕ್ಕೆ ಹರಿಸಿ, ತದನಂತರ ನಮ್ಮ ಕನ್ನಡ ಬಂಧುಗಳಿಗೆ ಕರ್ನಾಟಕಕ್ಕೆ ಆಗಿ ಉಳಿದ ನಂತರ ಏನಾದ್ರು ಉಳಿದೈತೆ ಅಂದ್ರೆ ಮಾತ್ರ ಆ ನೀರನ್ನ ಹರಿಸಬೇಕು. ಈ ತೀರ್ಮಾನ ಮಾಡಬೇಕಾಗಿರೋದು ಸನ್ಮಾನ್ಯ ಶಿವಕುಮಾರ್ ಅವರೇ. ಈ ತಕ್ಷಣ ಕ್ರಮ ತಗೊಂಡು ಒಂದೇ ಒಂದು ಹನಿ ನೀರನ್ನು ಹರಿಸಬಾರದು. ಎಲ್ಲೆಲ್ಲಿ ಕೆರೆ ಕಟ್ಟೆಗಳು ಖಾಲಿಯಾಗಿದೆಯೋ, ಕೆರೆ ನಾಲೆಗಳು ನೀರು ಬಿಡಿ. ನಮ್ಮ ಕನ್ನಡ ಬಂಧುಗಳು, ನಮ್ಮ ರೈತರು ಏನು ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಿದ್ದಾರೆ, ನೀರು ಬಿಡಿ ಮೊದಲು ಅವ್ರಿಗೆ. ಮತ್ತೆ ಎಲ್ಲಾ ಕಡೆನೂ ಕುಡಿಯೋದಕ್ಕೆ ವ್ಯವಸ್ಥೆ, ಕುಡಿಯೋ ನೀರಕ್ಕೆ ನೀರು ಹರಿಸಿ. ತಮಿಳುನಾಡಿಗೆ ಹರಿಸೋದಲ್ಲ. ಇದರಿಂದ ನಾವು ನಾಶ ಆಗ್ಬೇಕಾಗುತ್ತೆ, ಕನ್ನಡ ಬಂಧುಗಳು ನಾಶ ಆಗುತ್ತೆ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ನಮ್ಮ ರೈತರಿಗೆ ತೊಂದರೆ ಆದ್ರೆ ಎಲ್ಲ ಸಮಸ್ತ ಕನ್ನಡ ಬಂಧುಗಳು ತೊಂದರೆ ಆಗುತ್ತೆ. ಈ ತೀರ್ಮಾನ ಮಾಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಈ ಕಾವೇರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ಸಂಘಟನೆಗಳು ತೀರ್ಮಾನ ಮಾಡಿದ್ದಾರೆ. ಏನೋ ಬಂದ್ ಮಾಡಬೇಕಂತ ಹೇಳ್ಬಿಟ್ಟು. ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರೇ? ನಾವು ನಮ್ಮ ಕನ್ನಡ ದೇಶ ಪಕ್ಷದಿಂದ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೀವಿ ವಾಟಾಳ್ ನಾಗರಾಜ್ ಅವರೇ. ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇದೆ? ತೀರ್ಪು ಕೊಟ್ಟಿರೋದು ಭಾರತ ಒಕ್ಕೂಟ ಸರ್ಕಾರ. ಒಕ್ಕೂಟ ಸರ್ಕಾರದ ವಿರುದ್ಧ ಮಾತಾಡಬೇಕಾಗುತ್ತೆ. ಅದಕ್ಕೆ ನಾವು ಬಂದ್ ಮಾಡಿ ಮಾತಾಡ್ತಾರೆ, ಬಂದು ಅಂತ ಏನ್ ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇದೆ ವಾಟಾಳ್ ನಾಗರಾಜ್ ಅವರೇ? ಭಾರತ ಒಕ್ಕೂಟ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ, ಅವ್ರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡೋಣ. ಯಾಕೆ ಜನರ ದಾರಿ ತಪ್ಪಿಸ್ತಾ ಇದ್ರು ವಾಟಾಳ್ ನಾಗರಾಜ್ ಅವರೇ? ವಾಟಾಳ್ ನಾಗರಾಜ್ ಅವರು ಹಾಗೂ ಇನ್ನಿತರ ಯಾರು ಕೆಲವು ಸಂಘಟನೆಗಳು ಇದ್ದಾರೆ, ನಾವು ಅವರೆಲ್ಲ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ. ಕೆಲವು ಕನ್ನಡ ಪರ ಸಂಘಟನೆಗಳಿಗೆ ಹಾಗೂ ವಾಟಾಳ್ ನಾಗರಾಜ್ ಅವರಿಗೆ ಎಲ್ಲ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಇಂತಹ ತೀರ್ಮಾನ ತಗೊಳ್ಳೋಕೆ ಹೋಗಬೇಡಿ. ಇಂತಹ ತೀರ್ಮಾನಗಳಿಂದ ನಮ್ಮ ಕನ್ನಡ ಬಂಧುಗಳು ಯಾವುದೇ ರೀತಿ ಉಪಯೋಗ ಇಲ್ಲ.
ಕರ್ನಾಟಕಕ್ಕೂ ಏನು ಉಪಯೋಗ ಇಲ್ಲ, ಇನ್ನ ತೊಂದರೆನೇ ಅದು. ಈ ವಿಚಾರದಲ್ಲಿ ಮತ್ತೊಮ್ಮೆ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಬೇಕು ಕನ್ನಡ ಪರ ಸಂಘಟನೆಗಳು. ಸುಖ ಸುಮ್ಮನೆ ಯೋಚನೆ ಮಾಡದೆ ಪ್ರತಿಯೊಂದಕ್ಕೂ ಬಂದು 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 ಅನ್ನೋದು ಯಾವುದು ಉಪಯೋಗ ಇಲ್ಲ. ನೀವು ಮಾಡಬೇಕಾಗಿರೋದು ಭಾರತ ಒಕ್ಕೂಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು. ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಅವರು ವಿರುದ್ಧ ಹೋರಾಟ ಮಾಡಬೇಕಾಗಿರುವಂಥದ್ದು. ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಬಂದ್ ಮಾಡಿದ್ರೆ ನಮ್ಗೆ ನಷ್ಟನೇ. ಇನ್ನ ಯಾವುದೇ ಕಾರಣಕ್ಕೂ ರೈತರಿಗೆ ಕೃಷಿ ಮಾಡೋಕ್ಕೋಸ್ಕರ, ವ್ಯವಸಾಯ ಮಾಡೋಕ್ಕೋಸ್ಕರ ನೀರು ಹರಿಸಿ ಅಂತ ಅದ್ರ ಬಗ್ಗೆ ಹೋರಾಟ ಮಾಡೋಣ, ಬಂದ್ ಮಾಡೋದಕ್ಕಲ್ಲ. ಈ ಒಂದು ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಹರಿಸದೆ ನಮ್ಮ ಕನ್ನಡ ದೇಶದಲ್ಲಿ ಎಲ್ಲೆಲ್ಲ ಹರಿಯುತ್ತೋ ಎಲ್ಲ ಕಡೆ ನೀರು ಹರಿಸಿ ಮೊದಲು ನಮ್ಮ ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲಾ ಕೆರೆ ಕಟ್ಟೆಗಳನ್ನು ತುಂಬಿಸಿ ನೀರು ಹರಿಸಿ ಮತ್ತೆ ಕುಡಿಯೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಡಿ. ಎಲ್ಲ ನಮ್ಗೆ ಕನ್ನಡ ದೇಶಕ್ಕೆ ಎಲ್ಲ ಆಗಿ ಉಳಿದ ನಂತರ ತಮಿಳುನಾಡಿಗೆ ಹರಿಸಿ ಅಂತೇಳ್ಬಿಟ್ಟು ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.